ಖರ ಖರಾದ ಸಾರಿ ಖರಾದ ಹಾಂ ಖರದ ಖರದ ಖರಾದ ಬಾಡಿ ಬಾಡಿ ದೇಹ. ಅತಮ ಅಥಮ ಅತಮ ತಲೆ ಬ್ರೈನ್ ಬ್ರೈನ್ ಅಂತ ಹೇಳ್ತಾರ. ಬ್ರೈನ್ ಅಂತ ಆ ಕಾಂಟೆಕ್ಸ್ಟಲ್ಲಿ ಇದು ಬಳಸಲ್ಲ. ಓಕೆ, ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ತಲೆನೇ ಅಂತ ಅನ್ಕೊಳ್ಳೋಣ. ಹಾಂ, ಕಮ್ಮಿ 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 ಎಸ್. ಕಮ್ಮಿ ಅಂದರೆ ಕೂದಲು ಕೂದಲು. ಈ ಕಮ್ಮಿ ಅನ್ನೋದು ಪೇಪರ್ಗೂ ಆಗುತ್ತಲ್ಲ. ಹಾಂ, ನೈಸ್ ನೈಸ್ ನೈಸ್. ಪೇಪರ್ಗೂ ಅಂತೀವಿ, ಕೂದಲಿಗೂ ಅಂತೀವಿ, ದೇವರಿಗೂ ಅಂತೀವಿ ಕಮ್ಮಿ ಅಂತ. ಗೊತ್ತಾ? ಸೊ ಹೆಂಗೆ ಗೊತ್ತಾಗುತ್ತೆ ನಮಗೆ ಇದೇ ಅದು ಅಂತ? ಕಾಂಜಿ, ಎಕ್ಸಾಕ್ಟ್ಲಿ. ಓದ್ಬೇಕಾರೆ ಎಸ್, ಕಾಂಜಿ ಅಷ್ಟು ಇಂಪಾರ್ಟೆಂಟ್. ಕಾಂಜಿ ಇದಕ್ಕೆಲ್ಲ ಹೋಮೋಫೋನ್ಸ್ ಅಂತಾರೆ. ಸೇಮ್ ಸೌಂಡು ಆದರೆ ಅರ್ಥ ಬೇರೆ. ಜಾಪನೀಸ್ದು ಸ್ಪೆಷಾಲಿಟಿ ಇದೆ. ಸೊ ಹೆಂಗೆ ನಾವು ಕಂಡುಹಿಡಿತೀವಿ? ಕಾಂಜಿ. ಕಾಂಜಿ ನೋಡಿ ಅದು ಅರ್ಥ ಮಾಡ್ಕೊಬೋದು. ಇಲ್ಲ ಕಾಂಟೆಕ್ಸ್ಟು, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಲ್ವಾ. ಏನು ಕಮ್ಮಿಗ ನಗಾಯಿದೆಸ್ ಅಂದರೆ ಇಲ್ಲಿ ಕೂದಲು ಬಗ್ಗೆನೇ ಮಾತಾಡ್ತಿದ್ದೀವಿ ಅಂತ. ಯಾಕೆ ಹೇಳಿ? ನಗಾಯಿ ಉದ್ದ, ಉದ್ದ ಕೂದಲೇ ಅಲ್ವಾ. ದೇವ್ರಿಗೆ ಉದ್ದ ಹಾಕ್ತಾನ? ದೇವ್ರಿಗೆ ಉದ್ದ ಅಂತೀವ? ಇಲ್ಲ. ಆ ಥರ ಹಿಂಗೆ ಕಾಂಟೆಕ್ಸ್ಟ್. ಹಾಂ, ಕಾವೋ ಕಾವೋ. ಬೇರೆ ಬೇರೆ. ಕಾವೋ ಕಾವೋ ಮುಖ. ಕಾವು ಕಾವು ಅಲ್ಲ, ಕಾವೋ ಕಾವೋ ಮುಖ. ಮೇ ಕಣ್ಣು. ಮಿಮಿ. ಹಾಂ ಕಿವಿ. ಹಾಂ ಹಣ. ಹಾಂ ಮೂಗು. ಎಸ್. ಈಗ ಹಣ ಫ್ಲವರ್ಸಿಗೂ ಆಗುತ್ತೆ. ಹಾಂ, ಸೂಪರ್. ಹಣ ಫ್ಲವರು ಆಗುತ್ತೆ, ಮೂಗು ಆಗುತ್ತೆ ನೋಡಿ. ನೆಕ್ಸ್ಟ್ ಕುಚಿ. ಎಸ್. ಬಾಯಿ. ಎಸ್, ಬಾಯಿ. ಹಾಂ, ಹಲ್ಲು. ಹಾಂ, ಆ ಅಲ್ಲ, ಹಾ. ಎಸ್, ಎಕ್ಸಾಕ್ಟ್ಲಿ, ಹಾ. ಅದಕ್ಕೆ ನೋಡಿ ಪ್ರೊನೌನ್ಸಿಯೇಷನ್ ಎಷ್ಟು ಇಂಪಾರ್ಟೆಂಟು. ಅದಕ್ಕೆ ಭಾಳ ಸ್ಟ್ರೆಸ್ ಮಾಡೋದು. ಅದಕ್ಕೆ ಆ ಅನ್ಬಾರ್ದು, ಹಾ. ಎಸ್. ಒನಕ. ಹಾಂ, ಹೊಟ್ಟೆ. ಹೊಟ್ಟೆ. ಹಸಿ. ಹಾಂ, ಹಸಿ. ಕಾಲು. ಈಗ ನೋಡಿ, ಹಸಿ ಪಾದ. ಪಾದ ಎರಡೂ ಬರುತ್ತೆ. ಹಾಂ, ಕಾಲು ಅಂತ ಅನ್ಕೊಳ್ಳೋಣ. ಈಗ ಹಸಿ ಅಂದ್ರಲ್ಲ, ಇನ್ನೊಂದು ವರ್ಡ್ ಇದೆ ಗೊತ್ತಾ? ಕೇಳಿದಿರಾ ಇದು? ಹಸಿ ಕೇಳಿದ್ದೇನೆ. ಇದು ಚಾಪ್ಸ್ಟಿಕ್ಸ್. ನೋಡಿ, ಒಂದು ಮಿಸ್ ಆಯಿತು ಅಂದರೆ ಸ್ವರ. ಹಸಿ. ಓಕೆ ಓಕೆ. ಇದು ಹಸಿ, ಅದು ಹಸಿ. ನೋಡಿ, ಎಸ್, ಭಾಳ ಇಂಪಾರ್ಟೆಂಟು. ಸೌಂಡ್ ಭಾಳ ಇಂಪಾರ್ಟೆಂಟ್. ಎಸ್, ಹಸಿ. ಹಸಿ ಹಸಿದೆ ತವೆ ಮಸ್. ಬ್ರಿಡ್ಜ್ನೂ ಆಗುತ್ತಲ್ವಾ ಹಸಿ? ಬ್ರಿಡ್ಜು ಬರುತ್ತೆ ನೋಡಿ. ಎಸ್, ಬ್ರಿಡ್ಜು ಬರುತ್ತೆ. ಸೊ ಹೆಂಗೆ ಗೊತ್ತಾಗುತ್ತೆ ನಮಗೆ ಕಾಲು ಬ್ರಿಡ್ಜು ಇಲ್ಲೋ ಏನದು ಚಾಪ್ಸ್ಟಿಕ್ಕು ಅಂತ? ಈಗ ನೋಡಿ, ಒಂದು ಸೆಂಟೆನ್ಸ್ ನೋಡಿ, ಹಸಿದೆ ತಬೆ ಮಸ್. ಇದು ಕಾಂಟೆಕ್ಸ್ಟ್ ನಮ್ಮದು. ಒಬ್ಬ ಹೇಳ್ತಾನೆ ಹಸಿದೆ ತಬೆ ಮಸ್ ಅಂತ. ಬ್ರಿಡ್ಜಲ್ಲಿ ಯಾರಾದ್ರು ತಿಂತಾರಾ? ಬ್ರಿಡ್ಜಲ್ಲಿ ಯಾರಾದರೂ ತಿಂತಾರಾ? ಇಲ್ಲ. ಸೊ ಇದೇ ಹಿಂಗೆ ಅರ್ಥ ಮಾಡ್ಕೋಬೇಕು. ಸೊ ಇದು ಒಂದು ಗೊತ್ತಿದ್ರೆ ಇನ್ನೊಂದು ಅರ್ಥ ಆಗುತ್ತೆ. ಸೊ ಒಬ್ಬ ಅದೇ ಪ್ರೊನೌನ್ಸಿಯೇಷನೇ ಬರಲ್ಲ ಅವನಿಗೆ. ಅವನೇನಂತಾನೆ ಹಸಿದೆ ತಬೆ ಮಸ್ ಅಂತಾನೆ. ಆದರೂ ಜಾಪನೀಸವ್ರಿಗೆ ಅರ್ಥ ಆಗುತ್ತೆ ಹಸಿದೆ ತಬೆ ಮಸ್. ಯಾಕಂದರೆ ಅವರಿಗೆ ಕಾಂಟೆಕ್ಸ್ಟ್ ಗೊತ್ತು. ಪಾಪ ಇವನಿಗೆ ಸೌಂಡು ಸ್ವರ ಗೊತ್ತಿಲ್ಲ, ಹಸಿ ಅಂತ ಅಂದಿದ್ದಾನೆ, ನಡೆಯುತ್ತೆ ಅಂತ ಅವ್ರು ಅರ್ಥ ಮಾಡ್ಕೊತಾರೆ. ಬಟ್ ನಾನು ಹೇಳೋದು ಹೆಂಗಿದೆಯೋ ಹಂಗೆ ಉಚ್ಚಾರ ಮಾಡಿ, ಹಸಿ. ನೆಕ್ಸ್ಟ್ ಸೆ. ಇವರು ಹೈಟ್ ಅಂತ ಕೊಟ್ಟಿದ್ದಾರೆ. ಹೈಟ್ ಅಲ್ಲ, ಇದು ಬೆನ್ನು. ಎಸ್ ಎಸ್, ಬೆನ್ನು ಅಂತ ಬರುತ್ತೆ ನೋಡಿ. ಅದು ಗೊತ್ತಾಗುತ್ತೆ. ಈಗ ಅದು ಬರುತ್ತೆ ಆ ಸೆಂಟೆನ್ಸ್ ಯಾವ ಥರ ಬಳಸ್ತಾರೆ ಅಂತ. ಸೆಂಟೆನ್ಸಲ್ಲಿ ಸೇ ನಿಮಗೆ ಅನಿಸುತ್ತೆ ಯಾಕಪ್ಪ ಹೈಟ್ ಅಂತ ಹೇಳಿದ್ರು, ಬೆನ್ನು ಅಂತ ಹೇಳ್ಬೋದಿತ್ತು ಅಂತ. ಹೈ. ಹಾಂ, ಇದು ನಮ್ಮ ವೊಕ್ಯಾಬ್ಯುಲರಿ. ಈಗ ನೀವು ಹೇಳಿದ್ದು ಯಾವುದು? ಎಂಥ ಪದ? ನಾನು ಹೇಳಿದ್ದೆಲ್ಲ ಅಡ್ವರ್ಬ್ಸ್. ಅಡ್ವರ್ಬ್ಸು?
ಬರ್ಣಿಸ್ಬೇಕಲ್ವಾ? ಅಡ್ವರ್ಬ್ಸ್ ಅಲ್ಲ, ಇವೆಲ್ಲ ನೌನು. ನೌನು. ನೌನ್ ಅಲ್ವಾ, ವರ್ಬ್ಸ್. ವರ್ಬು ಅಲ್ಲ. ಎಲ್ಲೂ ಆ್ಯಕ್ಷನ್ ನಡೀತಿಲ್ಲ, ಎಲ್ಲೂ ಬಣ್ಣಿಸ್ತಾನೂ ಇಲ್ಲ. ಇವೆಲ್ಲ ನೌನು. ಬಾಡಿ, ತಲೆ, ಕೂದಲು, ಇವೆಲ್ಲ ನೌನ್ ಇವೆಲ್ಲ. ಓಕೆ. ಹಾಂ, ಎಸ್. ಸೊ ನೌನ್, ಈ ಅಡ್ಜೆಕ್ಟಿವ್, ವರ್ಬು, ಈ ಮೂರು ಈ ಚಾಪ್ಟರ್ಲಿದೆ. ನೋಡೋಣ ಯಾವ ಥರ ಅಂತ. ಹಾಯ್ ಇನ್ನೂ ಟೈಮ್ ಇದೆಯಲ್ಲ. ಎಸ್. ಚೈತ್ರ ಸರ್. ಅಸ ಜಾಗಿಂಗು ಶಿತೆ ಶವಾ ಓ ಅಬಿತೆ ಕೈಶಾ ಎ ಇಕಿಮಾಸ್. ಓಕೆ ನೋಡಿ, ನಾನು ಯಾವ ಥರ ಓದ್ತೀನಿ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸ್ಟ್ರೆಸ್ಸು, ಇಂಟೋನೇಷನ್ ಅಂತಾರೆ. ಯಾವ ಥರ ಕೊಡ್ತೀನಿ ನೋಡಿ. ಅಸ ಜೋಗಿಂಗೋ ಶಿತೆ ಶವಾ ಓ ಅಬಿತೆ ಕಾಯ್ಶಾ ಎ ಇಕಿಮಾಸ್. ಅಸ ಜಾಗಿಂಗು ಶಿತೆ ಹಾಂ ಶವಾ ಓ ಅಬಿತೆ ಹಾಂ, ಕೈಶಾ ಎ ಇಕಿಮಾಸ್. ಎಸ್. ಬೆಳಗ್ಗೆ ಜಾಗಿಂಗ್ ಅನ್ನು ಮಾಡಿ, ಹಾಂ ಶವರ್ ಅನ್ನು ಸ್ನಾನ ಮಾಡಿ ಹಾಂ ಕೆಲಸಕ್ಕೆ ಹೋಗ್ತೀನಿ. ಎಸ್. ಮಾಡಿ ಮಾಡ್ತೀನಿ. ಅದನ್ನ ಹೆಂಗೆ ಹೇಳ್ತೀವಿ? ಶಿತೆ ಶಿಮಸ್. ಎಸ್, ಇಷ್ಟೇ ನೋಡಿ. ಶಿಮಸ್. ನೆಕ್ಸ್ಟ್ ಎರಡನೇದು. ಕಾನ್ಸರ್ಟೋಗ ಒವಾತೆಕರ ರೆಸ್ಟೋರಂದೆ ಶೊಕುಜಿಯೋ ಶಿಮಾಸ್. ನೋಡಿ. ಎಸ್, ಅರ್ಥ. ಕಾನ್ಸರ್ಟ್ ಮುಗಿದ ಮೇಲೆ ರೆಸ್ಟೋರೆಂಟ್ನಲ್ಲಿ ಊಟವನ್ನು ಮಾಡ್ತೀನಿ. ತಪ್ಪು ಮಾಡಿದೆ. ಎಸ್. ನಿಮ್ಮ ಕಾಲ, ಈ ಸೆಂಟೆನ್ಸಿನ ಕಾಲ ಯಾವಾಗಲೂ ಹೆಂಗೆ ಎಂಡ್ ಮಾಡ್ತೀರೋ ಅದ್ರ ಮೇಲಾಗುತ್ತೆ. ಶಿಮಸು ಬರುತ್ತೆ, ಶಿಮಸ್ ಹೇಳ್ಬೋದು. ಇದು ಮುಗಿದ್ಮೇಲೆ ಮಾಡ್ತೀನಿ. ಇದು ಮುಗ್ದಾದ್ಮೇಲೆ ರೆಸ್ಟೋರೆಂಟ್ಗೆ ಊಟ ಮಾಡಿದೆ ಅದು ಹೇಳ್ಬೋದು, ಮಾಡ್ತೀನಿ ಅಂತಲೂ ಹೇಳ್ಬೋದು. ಎರಡು ಪಾಸಿಬಲ್ ಇದೆ. ಬಟ್ ಇವರು ಪಾಸ್ಟ್ ಟೆನ್ಸ್ ಅದೇ ಮಾಡಿದೆ ಅಂತ. ಇದಾದಮೇಲೆ ಮಾಡಿದೆ. ಎಸ್. ನೆಕ್ಸ್ಟು ಆಮೇಲೆ ಇದು ಈ ಮೂರನೇ ಸೆಂಟೆನ್ಸ್ ಇದೆಯಲ್ಲ, ಈಗ ನೋಡಿ, ಇಲ್ಲಿ ತನಕ ನಾನು ಹೇಳ್ತಾ ಇದ್ದೆ ಕನ್ನಡಕ್ಕೆ ಭಾಳ ಹತ್ರ ಜಪನೀಸು ಅಂತ. ಆದರೆ ಈ ಅಡ್ವರ್ಬ್ ಬಂದರೆ, ಅಡ್ಜೆಕ್ಟಿವ್, ಅಲ್ಲಿ ಸ್ವಲ್ಪ ಕನ್ನಡ ಲಾಜಿಕ್ಕು, ಕನ್ನಡ ಗ್ರಾಮರ್ ಅಪ್ಲೈ ಆಗಲ್ಲ. ಅದಕ್ಕೆ ಯಾವ ಥರ ನೆನ್ಪಿಡ್ಕೊಬೇಕು ಅಂದರೆ, ಸೆಂಟೆನ್ಸ್ ನೋಡ್ತೀರಾ, ಇಲ್ಲಿಂದ ಬರ್ತೀರಾ ಅಡ್ಜೆಕ್ಟಿವಿಂದ. ಒಯ್ಶಿದೆಸ್. ಒಯ್ಶಿ ಅಂದರೆ ರುಚಿಯಾಗಿದೆ. ಏನು ಅನ್ನೋದನ್ನ ಗಾಲ್ ಹೇಳ್ತೀವಿ. ತಬೆಮೊನೊಗ ಒಯ್ಶಿದೆಸ್ ಅಂದರೆ ತಿಂಡಿ ತಿನಿಸು ರುಚಿಯಾಗಿದೆ. ಎಲ್ಲಿ ಅನ್ನೋದನ್ನ ಇದು ವಾಲ್ ಹೇಳ್ತೀವಿ. ಓಸಕವ ತಬೆಮೊನೊಗ ಒಯ್ಶಿದೆಸ್. ಇಲ್ಲಿ ದೇ ಬರಬೇಕಿತ್ತು. ಇದು ಎಕ್ಸೆಪ್ಷನ್ನು, ಕನ್ನಡಕ್ಕೆ ಹೋಲಿಕೆ ಆಗಲ್ಲ. ಯಾವಾಗ ಅಡ್ಜೆಕ್ಟಿವ್ ಬಂದಾಗ, ಇದೊಂದು ನೆನಪಿರಲಿ. ಸೊ ಅಡ್ಜೆಕ್ಟಿವ್ ಬಂದಾಗ ಈ ಲಾಜಿಕ್ ಹಾಕಿ ಹೆಂಗೆ ಅಂದರೆ, ಒಯ್ಶಿದೆಸ್. ಏನು ಒಯ್ಶಿ? ತಬೆಮೊನೊಗ ಒಯ್ಶಿದೆಸ್. ಎಲ್ಲಿ? ಓಸಕವ ತಬೆಮೊನೊಗ ಒಯ್ಶಿದೆಸ್. ಓಕೆನಾ? ಈ ಲಾಜಿಕ್ಕು. ನಾಲ್ಕನೇದು. ಹೇಳಿ ನೀವು. ಓಸಕವ ತಬೆಮೊನೊಗ ಒಯ್ಶಿದೆಸ್. ಅರ್ಥ? ಓಸಕನಲ್ಲಿ ಊಟ, ತಿಂಡಿ ಪದಾರ್ಥ, ತಿನ್ನೋ ಪದಾರ್ಥ ಡೆಲಿಷಿಯಸ್ ಆಗಿದೆ, ರುಚಿಯಾಗಿದೆ, ರುಚಿಕರವಾಗಿದೆ. ಎಸ್. ನಾಲ್ಕನೇದು. ಕೊನೋ ಪಸಕೋನ್ವಾ ಕರುಕುತೆ ಬೆನ್ರಿದೆಸ್. ಎಸ್. ಅರ್ಥ? ಈ ಕಂಪ್ಯೂಟರು, ಈ ಪರ್ಸನಲ್ ಕಂಪ್ಯೂಟರು ಲೈಟ್, ಈ ಅಡ್ಜೆಕ್ಟಿವ್ ಲೈಟ್ ಇದೆ, ಲೈಟ್ ವೇಟ್ ಆಗಿ ಕನ್ವೀನಿಯೆಂಟ್ ಆಗಿದೆ. ಎಸ್. ಅಡ್ಜೆಕ್ಟಿವ್. ಎಸ್, ಕರೆಕ್ಟ್. ಲೈಟ್ ವೇಟ್ ಆಗಿ ಕನ್ವರ್ಟ್ ಆಗಿದೆ. ಕರುಕುತೆ ಬೆನ್ರಿದೆಸ್. ಓಕೆನಾ? ಹೋಗ್ಲೇ ನೋಡ್ದಲ್ಲ, ಸೇಮ್ ಡಿಟೋ. ಇಲ್ಲಾಂದರೆ ಉಲ್ಟಾ ಹೇಳ್ಬೋದು. ಬೆನ್ರಿ ಇದೆ, ಕರು ಇದೆಸ್. ಎಸ್, ಸೂಪರ್. ಇಷ್ಟೇ. ಓಕೆ, ನೆಕ್ಸ್ಟು
ನೆಕ್ಸ್ಟು ಸಾಗರ್ ಸನ್. ಆಯ್ತು. ಕಿನೋ ನಾನಿ ಓ ಶಿಮಾಸ್ತಕ. ಹಾಂ ಅಂದರೆ ನಿನ್ನೆ ಏನನ್ನು ಮಾಡಿದ್ರಿ? ಹಾಂ ಹೇಳಪ್ಪ, ಏನು ಮಾಡಿದ್ರಿ? ತೋಷೋಕಾನ್ಗೆ ಇತ್ತೆ ಹಾಂ ತೋಷೋಕಾನ್ಗೆ ಇತ್ತೆ ಓನೋ ಕರೀತೆ ಸುರೇಕರ ತೊಮೊದಾಚಿನಿ ಐಶಿಮಸ್ ಏನ ಐ ಐ ಐ ಮಸ್ತ ಹಾಂ ಅರ್ಥ ಅಂದ್ರೆ ತೋಷೋಕಾನ್ಗೆ ಇತ್ತೆ ಹಾಂ ಅಂದ್ರೆ ಹೋದೆ ಓದಲ್ಲ ಹೋಗಿ ಓಕೆ ತೋಷೋಕಾನ್ಗೆ ಹೋಗಿ ಕರೀತೆ ಏನು ಕರಿಮಸ್ ಅಲ್ಲ ಅದೇ ಏನು ಓನ್ವೋ ಕರಿಮಸ್ ಅರ್ಥ. ಬುಕ್ಕನ್ನು ಏನು ಮಾಡ್ತೀರಾ ಬುಕ್ಕನ್ನು ನೋಡಿ, ಇದು ಖರೀದಿ ಮಾಡಿ ಖರೀದಿಲ್ಲ ನೋಡಿ, ಇದು ನಿಮಗೆ ಅರ್ಥ ಆಗಿದ್ದರೆ ಪದ ನಿಮಗೆ ಇದು ಹೇಳ್ತಿದ್ರಿ. ಇದೇನು ಗೊತ್ತಾ, ಇದು ಲೈಬ್ರರಿ. ಲೈಬ್ರರಿಗೆ ಹೋಗಿ ಬುಕ್ಕನ್ನು ಬಾರೋ ಮಾಡಿ ಹಾಂ ಆಮೇಲೆ ಸುರೇಕರ ಆಮೇಲೆ ಅಂದರೆ ಅದಾದಮೇಲೆ ಇಲ್ಲ ಆಮೇಲೆ ಹಾಂ ತೊಮೊದಾಚಿನಿ ಐಮಸ್ತ ಹಾಂ ತೊಂಬತ್ತಚ್ಚನೇ ಐಮಸ್ ಫ್ರೆಂಡ್ಸ್ಗೆ ಮೀಟ್ ಮಾಡ್ತೀನಿ. ಮೀಟ್ ಮಾಡಿದೆ. ಹಾಂ ಎಸ್, ಮೀಟ್ ಮಾಡಿದೆ, ಭೇಟಿ ಆದೆ. ಅರ್ಥ ಆಯ್ತು ಸ್ಟ್ರಕ್ಚರು ಹೆಂಗೆ ಅಂತ? ಸೇಮ್ ಕನ್ನಡ ಅಲ್ವಾ? ಹೋಗಿ ಮಾಡಿ ಅದಾದ್ಮೇಲೆ ಮಾಡಿದೆ. ತೊಸಕಾಯಿತ್ತೆ ಹೋ ಕರಿತೆ ಸೊರೆಕರ ತೊಮದಚಿನಿ ಆಯಿ ಮಸ್ತ. ಹಿಂಗೆ ಎರಡನೇದು ದಾಯಿಗಕ್ಕು ಮಾದೆ ದೋ ಯಾತ್ತೆ ಇಕಿಮಸ್ಕ. ಹಾಂ ದಾಯಿಗಕ್ಕು ವರ್ಗು ಯೂನಿವರ್ಸಿಟಿ ವರ್ಗು ಹಾಂ ದೋ ಯಾತ್ತೆ ಓಕೆ, ಇದು ಅರ್ಥ ಆಗಿಲ್ವಾ? ಇಲ್ಲಿಗೆ ಬನ್ನಿ. ಹಾಂ ಇದು ಬಿಟ್ಟಾಕಿ, ಗೊತ್ತಿರೋದ್ರಿಂದ ಬರೋಣ. ಹಾಂ ಇಲ್ಲಿ ತನಕ ಹೋಗ್ತೀರಾ? ಹಾಂ ಹೋಗ್ತೀರಾ. ಏನಿರ್ಬೋದು ಇಲ್ಲಿ? ಏನಿರ್ಬೋದು ಗೆಸ್ ಮಾಡಿ ನೋಡೋಣ. ಸೊ ಹೇಗೆ ಇಲ್ಲಿ ತನಕ ಹೇಗೆ ಹೋಗ್ತೀರಾ? ಹಾಂ ಅಲ್ಲಿ ತನಕ ಹೇಗೆ ಹೋಗ್ತೀರಾ, ಯಾವ ರೀತಿ ಹೋಗ್ತೀರಾ ನೆನಪಿಟ್ಟು. ದೋಯತ್ತೆ ಅಂದರೆ ಹಿಂಗೆ, ದಾಯಿಗಕ್ಕುಮಾದೆ ದೋಯತ್ತೆ ಇಕಿಮಾಸ್ಕ. ಅಲ್ಲಿ ತನಕ ಹೇಗೆ ಹೋಗ್ತೀರಾ, ಹೇಗೆ ಅಂತ ನೋಡಿ. ಕ್ಯೋಟೋ ಎಕ್ಕಿಕರ. ಹಾಂ ಅಂದ್ರೆ ಫುಲ್ ಓದಿ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಫುಲ್ ಓದ್ಬಿಡಿ. ಕ್ಯೋಟೋ ಎಕ್ಕಿಕರ ಹಾಂ ಜೂರೊಕ್ಕು ಬಾನೋ ಹಾಂ ಬಾಸುನಿ ಹಾಂ ಲಗ್ತೆ ಹಾಂ ದಾಯಿಗಕ್ಕು ಮಾಯದೆ ಹಾಂ ರಿಮಾ. ಓಹೋ ನೋಡಿ ಹೆಂಗೆ ಹೋಗ್ತಾ ನೋಡಿ ಅವನು, ಹೆಂಗೆ ಅಂತೆ. ಕ್ಯೋಟೋ ಸ್ಟೇಷನ್ ತನಕ ಇಂದ ಅಲ್ಲಿಂದ ಸ್ಟೇಷನ್ ಇಂದ 16ನೇ ನಂಬರು 16ನೇ ನಂಬರ್ ಬಸ್ಸಲ್ಲಿ 16ನೇ ನಂಬರ್ದು ಬಸ್ಸಲ್ಲಿಲ್ಲ ಬಸ್ನ ಹತ್ತಿ 16ನೇ ನಂಬರ್ನ ಬಸ್ ಹತ್ತಿ ಹಾಂ ದಾಯಿಗ ಅಂದ್ರೆ ಯೂನಿವರ್ಸಿಟಿ ಮುಂದೆ ಯೂನಿವರ್ಸಿಟಿ ಮುಂದೆ ಇಳಿತೀನಿ. ಎಸ್, ಒರಿಮಸ್. ಹಾಂ ಬಸ್ಸು ನಿನ್ನೊತ್ತೆ ಒರಿಮಸ್.
10 ಇಳಿತೀನಿ ಎಲ್ಲಿ ದಾಯಿಗಕ್ಕೂ ಮಾಯದೆ. ಯೂನಿವರ್ಸಿಟಿ ಮುಂದೆ. ಹಾಂ, ಓಕೆನಾ? ಹಾಂ, ಸೊ 10 ಇಳಿತೀನಿ ಅಲ್ಲಿ ಮುಂದೆ, ಅದ್ರ ಮುಂದೆ. ಎಸ್. ಈಗ ನೆಕ್ಸ್ಟು ಹರ್ಷಿತಾ ಸರ್. ಕುನಿಯೇ ಕೈತೆಕರ ಹಾಂ. ನಾನಿಯೋ ಶಿವಸ್ಕ ಓ, ಕುನಿ ನಿಮ್ಮ ದೇಶ ಓದ್ಬಿಡ್ಲ ಹಾಂ, ಓದ್ಬಿಡು ಫಸ್ಟ್ ಓದ್ಬೇಡಿ, ಒಳ್ಳೇದು. ಹ್ಞೂ. ಚಿಚಿನೋ ಕೈಶಾದೆ ಹತರಕಿಮಸ್ ಹಾಂ. ಅಪ್ಪನ ಕೈಶಾದೆ ಅಪ್ಪನ ಕಂಪನಿಯಲ್ಲಿ ಹ್ಞೂ. ಅಪ್ಪನ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ಹಾಂ, ನೋಡಿ ಮಾಡ್ತಾನಂತೆ. ಯಾವಾಗ ನೋಡಿ, ಹುಲಿ ನಮ್ಮ ದೇಶದಲ್ಲಿನಾ? ನಮ್ಮ ದೇಶಕ್ಕೆ ಹಾಂ ಹಾಂ. ಕೈತೆಕರ ದೇಶಕ್ಕೆ ತೆರಳಿದ ಮೇಲೆ ನಾನು ಏನನ್ನು ಮಾಡ್ತೀಯಾ? ಹಾಂ, ಏನನ್ನು ಮಾಡ್ತೀರಾ? ಏನನ್ನು ಮಾಡ್ತೀಯಾ? ಹಾಂ, ಮಾಡ್ತೀರಾ. ಹೋದ ಮೇಲೆ ಕಂಪನಿ ಹಾಂ, ಏನು ಮಾಡ್ತಾನಂತೆ? ಅಪ್ಪನ ಕಂಪನಿಯಲ್ಲಿ ಕೆಲಸ ಎಸ್. ಕುನಿಯೇ ಕೈತೆಕರ ನಾನ್ಯೋಶಿಮಸ್ಕ ಚಿಚ್ಚಿನೋ ಕಾಯ್ಶಾದೆ ಹತರಾಕಿಮಾಸ್. ಓಕೆನಾ? ನೆಕ್ಸ್ಟ್ ಇದು ಕುನಿಯೇ ಖೈರಿಮಸ್. ನಿಮ್ಗೆ ಗೊತ್ತಿದೆ, ಕುನಿಯೇ ಖೈರಿಮಸ್, ದೇಶಕ್ಕೆ ಹೋಗ್ತೀನಿ. ಹೋದ ಮೇಲೆ ಖೈರಿಮಸ್ ನಮಗೆ ಗೊತ್ತಲ್ಲ, ಥೇ ಫಾರ್ಮು. ಇದು ಗ್ರೂಪ್ 1. ಖೈರಿಮಸ್ ಅಲ್ವಾ, ಗ್ರೂಪ್ ಅಂತಾನೆ. ಈ ಸೌಂಡು ರೀ. ಥೇ ಫಾರ್ಮ್ ಹೆಂಗಾಗುತ್ತಿದ್ದು? ಖಯತ್ತೆ ಕರ ಹೋದ್ಮೇಲೆ ಒತ್ತಿ ಹೇಳಬೇಕು. ಹಾಂ, ಎಸ್. ಖಯತ್ತೆ ಕರ. ನೋಡಿ, 14ನೇ ಚಾಪ್ಟರ್ ಕಲಿತೋ ರೂಲ್ಸು ಎಲ್ಲಿ ತನಕ ಉಪಯೋಗ ಆಗ್ತಿದೆ. ಹಿಂಗೆ. ನೆಕ್ಸ್ಟ್ ಸಂತೋಷು ಸಾನ್ವಾ दोनों हितो देश का दोनों हितो देश का अनो सेगा तकाकुते कमीगा कुरोई हितो देश. ಓ, ನೋಡಿ ಸೆಂಟೆನ್ಸ್ ಅರ್ಥ ಆಯ್ತಾ? ಇದು ಯಾವ ಥರ ಬಣ್ಣಿಸಿದ್ದಾರೆ ನೋಡಿ. ಇದೊಂದು ಸೆಂಟೆನ್ಸು, ಇದೊಂದು ಸೆಂಟೆನ್ಸು. ಹಿತೋದೆ ಅಂದರೆ ಮನುಷ್ಯ, ಹಿತೋ ಪರ್ಸನ್. ಹಿತೋದೆ ಇದು ಹೆಂಗೆ ಸೆಂಟೆನ್ಸ್ ಹೆಂಗೆ ಬಂದು ಗೊತ್ತಾಯ್ತಾ? ಈಗ ನೋಡಿ, ಅಲ್ಲಿ ಈಗ ಏನಾಯ್ತು ಅಂದರೆ, ಇಲ್ಲಿ ಸನ್ನಿವೇಶ ಏನು ಅಂದರೆ, 3 ಜನ ಇದ್ದಾರೆ, ಎ ಬಿ ಮತ್ತು ಸಂತೋಷ್ ಸಾನ್. ಎ ಬಿ ಕೇಳ್ತಾನೆ, ಸಂತೋಷ್ ಸಾನ್ವಾ ದೊನೋ ಹಿತೋದಿಸ್ಕ ಅಂತ. ಒಂದು ಪಾರ್ಟಿಯಲ್ಲಿ ಭಾಳ ಜನ ಇದ್ದಾರೆ. ಹಾಂ, ಸಂತೋಷ್ ಸಾನ್ವಾ ಎಂತ ಅಲ್ಲ, ದೊನ್ನ ಹಿತೋದಿಸ್ಕ ಬೇರೆ, ಇಲ್ಲಿ ದೊನೋ ಹಿತೋದಿಸ್ಕ ಯಾರು ಅಂತ. ದಾರೆ ದೇಸ್ಕನೂ ಅಲ್ಲ. ನಮ್ಮಲ್ಲಿ ಯಾರು ಅನ್ನೋದಕ್ಕೆ ಎಲ್ಲ ಸಂದರ್ಭದಲ್ಲೂ ಯಾರು ಅಂತೀವಿ. ಯಾರಾದರೂ ಇವರು ಬೇರೆ ಬೇರೆ ಹೇಳ್ತಾರೆ. ಗುಂಪಲ್ಲಿ ಯಾರನ್ನಾದರೂ ಕಂಡಿಡ್ಬೇಕಾ, ಕೇಳಬೇಕಾ, ದೊನೋ ಹಿತೋದಿಸ್ಕ ಅಂತ ಅನ್ಬೇಕು, ದಾರೆ ದೇಸ್ಕ ಅಂತ ಅನ್ಬಾರ್ದು. ಸೊ ಸಂತೋಷ ಸಾನ್ವಾ ದೊನೋ ಹಿತೋದಿಸ್ಕ ಗುಂಪಲ್ಲಿ. ಅವಾಗ ಇವನು ಅವ್ರ ಬಗ್ಗೆ ಬಣ್ಣಿಸ್ತಾ ಹೋಗ್ತಾನೆ. ಏನಂತೆ, ಒಂದು ನಿಮಿಷ. ಅನ್ನೋ ಸೆಗ ತಕ್ಕಾಕುತ್ತೆ. ಈಗ ನೋಡಿ ಹೇಳ್ತೀನಿ. ಇದು ಈಗ ಅನೋಹಿತೋದೇಶ ಅಂತ ಅನ್ಬೋದಾ? ಅನೋಹಿತೋದೇಶ ಅಂದರೆ ಆ ವ್ಯಕ್ತಿ ಅಂದರೆ ಯಾರು ಅಲ್ವಾ? ಹೌದು, ಭಾಳ ಜನ ಇದ್ದಾರಲ್ಲಿ, 4 ಜನ ಇದ್ದಾರೆ. ಆ ವ್ಯಕ್ತಿ ಅಂದರೆ ಈಗ ಏನೋ ಸ್ಪೆಸಿಫಿಕೇಶನ್ ಕೊಡ್ತಾ ಹೋಗ್ತಾನೆ.
ಅನೋ ಹಿತೋ ದೆಸ್ ಎಂತಾಯಿತು ಫಸ್ಟ್ ಏನತ್ತೆ ಕಮಿಗ ಕುರೋಯಿ ಕಮಿಗ ಕುರೋಯಿ ಹಿತೋ ದೆಸ್. ಆ ಕೂದಲು ಕಪ್ಪುಗಿರೋ ಮನುಷ್ಯ. ಇದರ್ಥ ಆಯ್ತಾ? ಬಣ್ಣಿಸ್ತಾ ಇದ್ದೀನಿ ಈ ಅಡ್ಜೆಕ್ಟಿವ್ ಉಪಯೋಗಿಸಿ. ಆ ಕೂದಲು ಕಪ್ಪುಗಿರೋ ಮನುಷ್ಯ. ಫಸ್ಟು ಆ ಮನುಷ್ಯ ಅಂದೆ. ಅನೋ ಹಿತೋದೆಸ್ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತೀನಿ. ಅನೋ ಕಮಿಗ ಕುರೋ ಹಿತೋದೆಸ್ ಆ ಕೂದಲು ಉದ್ದ ಇರೋ ಮನುಷ್ಯ. ಮತ್ತು ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ. ಅನೋ ಸೇಗ ತಕಾಯಿ ಹಿತೋದೆಸ್ ಅಂದರೆ ಆ ಬೆನ್ನು ಉದ್ದ ಇರೋ ಮನುಷ್ಯ ಅಂದರೆ ಎತ್ತಕ್ಕಿರೋ ಮನುಷ್ಯ ಅಂತ. ಸಿ ಅಂತ ನೋಡಿದ್ರು ಅವಾಗಲೇ ಬೆನ್ನು ಅಂದಲ್ಲ. ಬೆನ್ನು ತಕಾಯಿ ಅಂದರೆ ಎತ್ತರ, ಬೆನ್ನು ಉದ್ದ ಇರೋ ಮನುಷ್ಯ. ಈಗ ನಮ್ಮದು ರೂಲ್ಸ್ ಇದೆ, ಎರಡು ಸೇರಿಸಿ ಹೇಳ್ಬೋದು ಅಂತ. ಅನೋ ಕಮಿಗ ಕುರೋ ಕುತೆ ಸೇಗ ತಕಾಯಿ ಹಿತೋದೆಸ್. ನೋಡಿ ಹೆಂಗೆ ಬಂದೆ. ಸ್ವಲ್ಪ ಅದೇ ಡಿಫಿಕಲ್ಟ್ ಅನ್ನಿಸ್ಬೋದು, ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಬಟ್ ಇದು ಈ ಬ್ರೇಕ್ ಡೌನ್ ಅರ್ಥ ಆಯ್ತಾ ಹರ್ಷಿತಾ ಸನ್? ಎಲ್ಲ ಒಂದೇ ಅಲ್ವಾ, ಹೆಂಗಾದ್ರು ಹೇಳ್ಬೋದು. ಕೂದಲು ಕಪ್ಪುಗಿದ್ದು ಆ ಕೂದಲು ಕಪ್ಪುಗಿದ್ದು ಎತ್ತರವಾದ ಮನುಷ್ಯ. ನೋಡಿ ಸೇಮ್ ಕನ್ನಡನೇ ಅಲ್ವಾ? ಆ ಕೂದಲು ಕಪ್ಪುಗಿದ್ದು ಎತ್ತರವಾದ ಮನುಷ್ಯ. ಫಸ್ಟ್ ಆ ಮನುಷ್ಯ, ಆ ಕೂದಲು ಉದ್ದ ಇರೋ ಮನುಷ್ಯ. ಅವ್ನು ನನಗೆ ಇನ್ನೂ ಗೊತ್ತಾಗಲ್ಲ, ಇನ್ನೂ ಸ್ಪೆಸಿಫಿಕೇಶನ್ ಕೊಡ್ತೀನಿ. ಅನೋ ಸೇಗ ತಕಾಯಿ ಅಲ್ಲ, ಆ ಬೆನ್ನು ಉದ್ದ ಇರೋ ಮನುಷ್ಯ. ಈಗ ಸ್ವಲ್ಪ ಇನ್ನೂ ಸೊಫಿಸ್ಟಿಕೇಟೆಡ್ ಆಗಿ ಹೇಳ್ತೀನಿ. ಆ ಕೂದಲು ಉದ್ದ ಇದ್ದು ಬೆನ್ನು ಎತ್ತರ ಇರೋ ಮನುಷ್ಯ ಅಂತ, ಎತ್ತರವಾದ ಮನುಷ್ಯ ಅಂತ. ಈ ಥರ ಬಂತು. ಸ್ವಲ್ಪ ಟೈಮ್ ತೊಗೊಳತ್ತೆ ಇದು ಈ ಗ್ರಾಮರ್ ಕಲಿಯೋಕ್ಕೆ, ಪರವಾಗಿಲ್ಲ, ಹೋಗ್ತಾ ಹೋಗೋಣ. ನೆಕ್ಸ್ಟ್ ಚೈತ್ರ ಸರ್. ನರವ ದೊನ್ನ ಮಚ್ಚಿ ದೆಸ್ಕಾ? ಇಲ್ಲಿ ಬಂತು. ನರ ಯಾವ ಥರ, ವಾಟ್ ಕೈಂಡ್ ಆಫ್ ಸಿಟಿ ಅಂತ, ಯಾವ ಥರ ಸಿಟಿ? ಎಂಥ ಸಿಟಿ? ಶಿಜುಕದೆ ಕಿರೇನ ಮಚ್ಚಿ ದೆಸ್. ಸೈಲೆಂಟ್ ಆಗಿರೋ ಬ್ಯೂಟಿಫುಲ್ ಆದ ಸಿಟಿ. ಎಸ್, ಸೈಲೆಂಟ್ ಆಗಿರೋ ಬ್ಯೂಟಿಫುಲ್ ಆದ ಸಿಟಿ. ಸೈಲೆಂಟ್ ಆಗಿದ್ದು ಬ್ಯೂಟಿಫುಲ್ ಆಗಿರೋ ಸಿಟಿ ಅಲ್ವಾ? ನೋಡಿ ದೇ ಬಂತು. ದೇ ಯಾಕೆ ಗೊತ್ತಾಯ್ತಲ್ಲ? ಕುತೆ ಅಲ್ಲ, ದೇ. ಯಾಕಂದ್ರೆ ಅದು ರೂಲ್ಸ್ ಅಲ್ವಾ ಸೆನ್ಸೆ? ಅದೇ ಯಾಕೆ, ಎಂಥ ರೂಲ್ಸ್ ಇಲ್ಲ. ನಾ ಅಡ್ಜೆಕ್ಟಿವ್. ಎಸ್, ನಾ ಅಡ್ಜೆಕ್ಟಿವ್. ಸೂಪರ್, ನಾ ಅಡ್ಜೆಕ್ಟಿವ್. ಶಿಜುಕಾದೆ ಕಿರೇನಾ ಮಚಿದೆಸ್. ಎಸ್, ಹೌದೌದು. ಎಸ್, ಶಿಜುಕಾದೆಸ್ ಕಿರೇನಾ ಮಚಿದೆಸ್. ಹಂಗೆ ಬಿಡಿ ಹೇಳೋದು ಬೇಡ, ಸೇರಿಸಿ ಹೇಳೋ ವ್ಯಾಕರಣ ಇದೆ, ಅದನ್ನು ಬಳಸೋಣ. ಶಿಜುಕಾದೆ ಕಿರೇನಾ ಮಚಿದೆಸ್, ಶಿಜುಕವಾಗಿತ್ತು, ಕಿರೇನಾ ಮಚಿಯಾಗಿದೆ. ಆರನೇದು ಅನೋಹಿತೋವಾ ದಾರೆ ದೆಸ್ಕಾ? ಹಾಂ. ಕರೀನಾ ಸಾನ್ ದೆಸ್ ಇಂಡೋನೇಷ್ಯಾ ಜಿಂದೆ ಫುಜಿ ದೈಗಾಕುನೋ ರ್ಯೂಗಕು ಸೇದೆಸ್. ಹಾಂ, ಅದು ಅಲ್ಲ. ಹಾಂ, ಆ ವ್ಯಕ್ತಿ ಯಾರಂತೆ? ಕರೀನಾ ಸಾನ್ ಇಂಡೋನೇಷ್ಯಾದವರು, ಫುಜಿ ಯೂನಿವರ್ಸಿಟಿನ ಫಾರಿನ್ ಸ್ಟೂಡೆಂಟ್. ಸೊ ನೋಡಿ ಕನ್ನಡದಲ್ಲಿ ಸ್ವಲ್ಪ ಹೆಂಗೆ ಅಂದರೆ, ಅದು ಇಂಡೋನೇಷ್ಯನ್ ಆಗಿದ್ದು ಫುಜಿದಾಯಕಕ್ಕೂ ಅದೇ ಈ ಯೂನಿವರ್ಸಿಟಿಯ ಸ್ಟೂಡೆಂಟು ಅಲ್ವಾ? ಸೊ ಇಲ್ಲಿ ಎರಡಿದೆ ಸೆಂಟೆನ್ಸು. ಒಂದು ಇಂಡೋನೇಷ್ಯಾ ಜಿಂದೆಸ್ ಹಂಗೆ ಹೇಳಿ ನೋಡಿ, ಎರಡು ಸೆಂಟೆನ್ಸ್ ಇದೆ ಅಲ್ಲಿ. ಇಂಡೋನೇಷಿಯಾ ಜಿಂದೆಸ್ ಅಂತ ಹೇಳಿ ಸುಮ್ಮನಾಗ್ಬೋದು ಅವನು. ಕರೀನಾ ಸಾನ್ವಾ ಇಂಡೋನೇಷ್ಯಾ ಜಿಂದೆಸ್ ಅಂತ ಹೇಳ್ಬೋದು.
ಹಂಗೆ ಹೇಳ್ಬಿಟ್ಟು ಇನ್ನೊಂದು ಮಾಹಿತಿಯನ್ನು ಫುಜಿ ದಾಯ್ ಕೈನತಾನ್ ವಾ ಫುಜಿ ದೈಗಾಕುನೋ ದಾಯ್ ರ್ಯೂಗಾಕು ಸೇರಿ ಗಕ್ಕುನೋ ರ್ಯೂ ರ್ಯೂ ಗಕ್ಸೇದೆಸ್. 2 ಸೆಂಟೆನ್ಸ್ ಇದೆ. ಆ ದಿಸ್ ತೆಗೆದಾಕ್ಬಿಟ್ಟು ಬರೀ ದೇ ಹಾಕಿದ್ದಾರೆ. ಅಷ್ಟೇ. ಹಾಂ, ಆಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಅಲ್ಲ, ಇದು ನೌನು. ನೌನ್. ಹಾಂ, ನೌನು ಹಿಂಗೆ ಮಾಡ್ಬೋದು. ಎಸ್ ಎಸ್, ಆ ಥರ ಹಿಂಗೆ ಇಂಡೋನೇಷ್ಯಾ ಜಿಂದೆ ಫುಜಿದಾಯ್ಗಕ್ಕುನೋ ರ್ಯೂಗಕ್ಸೆದೆಸ್ ಹಂಗಾದ್ರೆ ಹೇಳ್ಬೋದು. ಫುಜಿದಾಯ್ಗಕ್ಕುನೋ ರ್ಯೂಗಕ್ಸೆದೆ ಇಂಡೋನೇಷ್ಯಾ ಜಿಂದೆಸ್. ಇಂಡೋನೇಷ್ಯಾ ಜಿಂದೆಸ್. ಓಕೆನಾ? ಇಲ್ಲ, ಸೆಂಟೆನ್ಸ್ ಸೇರಿಸಿದ್ದೀನಿ ಅಷ್ಟೇ. ದೇ ಕುತೆ ಅಷ್ಟೇ ಹಾಕೋದು. ದೇ ಹಾಕೋದು, ಕುತೆ ಹಾಕೋದು. ಯಾವಾಗ ಕುತೆ ಹಾಕೋದು? ಯಾವಾಗ ಈ ಅಡ್ಜೆಕ್ಟಿವ್ ಬಂದಾಗ. ದೇ ಹಾಕೋದು ಯಾವಾಗ? ನೌನ್ ಬಂದಾಗ, ನಾಡ್ಜೆಕ್ಟಿವ್ ಬಂದಾಗ. ಹಾಂ, ಇಲ್ಲಿ ಬಂತು. ಇನ್ನು ಎಷ್ಟು ನಿಮಿಷ ಇದೆ? 5 ನಿಮಿಷ ಇದೆ, ಮುಗಿಸ್ಬೇಡ. ಹೈ ಸಾಗರ್ ಸಾನ್. ಅಶಿತಾ ಕೋಬೆಯೇ ಇತ್ತೆ ಏಗಾವೋ ಮಿತ್ತೆ ಕಾಯಿಮೋನು ಶಿಮಾಸ್. ಹಾಂ, ಅರ್ಥ? ನಾಳೆ ಗೋವೆಗೆ ಹೋಗಿ ಮೂವಿನ ನೋಡಿ ಶಾಪಿಂಗ್ ಮಾಡ್ತೀನಿ. ಸೂಪರ್, ಡಿಟ್ಟೋ. ಎಸ್, ಅಲ್ಲಿಗೆ ಹೋಗಿ ಮೂವಿ ನೋಡಿ ಶಾಪಿಂಗ್ ಮಾಡ್ತೀನಿ. ಸೂಪರ್ ಸೂಪರ್. ಬೇಕಾದ್ರೆ ಇಲ್ಲಿ ಯಾರ ಜೊತೆನೋ ಅಂತ ಸೇರಿಸ್ಬೋದು ನೀವು. ಸೇರಿಸಿ ಹೇಳ್ತೀರಾ? ಅಶಿತಾ ಕೋಬೆಯೇ ಅಶಿತಾ ಸೇಮ್ ಕನ್ನಡದಿಂದನೇ ಹೇಳಿ, ಏನಾಗಲ್ಲ, ಹೆಂಗಾರು ಹೇಳ್ಬೋದು. ನಾಳೆ ಫ್ರೆಂಡ್ ಜೊತೆ ಗೋವೆಗೆ ಹೋಗಿ ಹಾಂ ಮೂವಿ ನೋಡಿ ಹಾಂ ಶಾಪಿಂಗ್ ಮಾಡ್ತೀನಿ. ಹಾಂ, ಹೇಳಿ ಹೆಂಗಾರೀಗ. ಅಶಿತಾ ತೊಮೊದಾಚಿತೋ ಕೋಬೆಯೇ ಇತ್ತೆ ಹಾಂ, ಏಗಾವೋ ಮಿತೆ ಕಾಯಿಮೋನು ಶಿಮಾಸ್. ಸೂಪರ್, ಬ್ರಿಲಿಯಂಟ್. ಹೈ ಹರ್ಷಿತಾ ಸರ್. ಚಿನೋ ಹೋನು ಯೊಂದೆ ಪೆಗಾಮಿಯು ಕಾಯ್ತೆ ಮಿಮಷ್ಟ. ಹಾಂ, ನಿನ್ನೆ ಏನು ಮಾಡಿದ್ರಿ? 3 ಕ್ರಿಯೆ ಮಾಡಿದ್ದೀರಾ. 3 ಕ್ರಿಯೆ, ಒಂದಲ್ಲ ಎರಡಲ್ಲ 3 ಕ್ರಿಯೆ. ಅದು ಯಾವ ಥರ ಹೇಳಿದ್ದೀರಾ ಹೇಳಿ ಕನ್ನಡದಲ್ಲಿ. ನೆನ್ನೆ ಹೋನು ಬುಕ್ಕನ್ನು ಯೊಂದೆ ಓದಿ. ಸೂಪರ್. ಬುಕ್ಕನ್ನು ಓದಿ, ಪೆಗಾಮಿಯೋ ಲೆಟರನ್ನು ಸಾಹಿತ್ಯ ಬರೆದು, ಹಾಂ, ಲೆಟರಲ್ಲೂ ಬರೆದು ಮಿಮಷ್ಟ ನೇಮಸ್ತ ಏನು ಮಾಡ್ತೀರಾ ಕೊನೆಗೆ? ನೇಮಸ್ ಮಲ್ಕೊಂಡೆ ಅಷ್ಟೇ. ಯೊಂದೆ ಕಾಯ್ತೆ ನೇಮಸ್ತ, ಓದಿ ಬರ್ದು ಮಲ್ಕೊಂಡೆ. ಹೆಂಗಿದೆ ನೋಡಿ, ಅರ್ಥ ಆಯ್ತಾ? ಹೈ ಚಂದ್ರ ಸರ್. ನಿಚಿಯೋಬಿ ಜಿವ್ಜಿ ಗೋರು ಓಕಿತೆ ಸಾಂಪೋಷಿತೆ ಶೊಕುಜಿ ಶಿಮಾಸ್. ಓ, ಭಾನುವಾರ ಅರೌಂಡ್ 10 ಗಂಟೆಗೆ ಎದ್ದು ಓಡಾಡಿ ವಾಕಿಂಗ್ ಹೋಗಿ ಊಟ ಮಾಡ್ತೀನಿ. ಓಕೆ, ಈಗ ವಾಕಿಂಗ್ಗೆ ಹೋಗಿ ಅದು ಆ ಥರ ಹೇಳ್ತೀರಾ ಜಪಾನೀಸಲ್ಲಿ? ಹಂಗೆ ಹೇಳ್ಬೋದು, ವಾಕಿಂಗ್ಗೆ ಹೋಗಿ. ಕನ್ನಡದಿಂದ ಬರ್ಬೋದು ನೀವು. ಇದು ಯಾರು ಮಾಡ್ತೀರಾ? ಸಾಗರ್ ಸರ್, ಹರ್ಷಿತಾ ಸರ್. ಓಕೆ ಓಕೆ, ಹರ್ಷಿತಾ ಸರ್ ಅಂದರು, ಹೇಳಿ ಹರ್ಷಿತಾ ಸರ್. ಹಾಂ, ಇವ್ರು ಸಾಗರ್ ಸರ್. ಸಂಪೋ
しに行きます。ಇಲ್ಲ ಶಾಂಪೋನಿ ಇಕಿಮಸ್. ಸಂಪೋಷಣೆ ಇಲ್ಲಾಂದರೆ ಸಂಪೋನಿ ಇತ್ತೆ ವಾಕಿಂಗ್ಗೆ ಹೋಗ್ತೀನಿ. ವಾಕಿಂಗ್ಗೆ ಹೋಗಿ ಎಸ್ ವಾಕಿಂಗ್ಗೆ ಹೋಗಿ ಮಾಡ್ತೀನಿ. ಎಸ್ ಓಕಿತೆ ಸಂಪೋನಿ ಇತ್ತೆ ಸೊಕುಜಿ ಶಿಮಸ್ ಹಿಂಗಾದ್ರೆ ಹೇಳ್ಬೋದು. ಓಕಿತೆ ಸಂಪೋಷಿತೆ ಸೊಕುಜಿ ಶಿಮಸ್ ಹಿಂಗಾದ್ರೆ ಹೇಳ್ಬೋದು. ಎಸ್ 10 ಗಂಟೆ ಅಷ್ಟೊತ್ತಿಗೆ. ಎಸ್ ನಿಚಿಯೋಬಿ ಅಲ್ಲ ನಿಚಿಯೋಬಿ ಜೂಜಿಗೊರೋ ಓಕಿತೆ ಸಂಪೋಷಿತೆ ಸೊಕುಜಿ ಶಿಮಸ್. ಓಕೆ ಹಾಂ, ಇಲ್ಲಿಗೆ ಟೈಮು ಆಯಿತು ಅನಿಸುತ್ತೆ. ಏನಾದರೂ ಡೌಟ್ ಇದೆಯಾ? ಇಲ್ಲ ಸಂತೆ. ಎಸ್. ಸೊ ಸಾರಾಂಶ ಹೇಳ್ಬಿಡ್ತೀನಿ ಸಣ್ಣದಾಗಿ. ಇಲ್ಲೇನಪ್ಪ ಮಾಡ್ತೀವಿ, ಸೆಂಟೆನ್ಸಸ್ನ ಜೋಡ್ಸೋದನ್ನ ಕಲಿತೀವಿ. ವರ್ಬ್ ಬಂದಾಗ ಶಿತೆ ಶಿಮಸ್, ಈ ಎಡ್ಜೆಕ್ಟಿವ್ ಬಂದಾಗ ಕುತೆ ದೆಸ್, ನೌನು ಬಂದಾಗ ಆಯಿತು ನಾಡ್ಜೆಕ್ಟಿವ್ ಬಂದಾಗ ದೇ ದೆಸ್, ನೌನ್ ಬಂದಾಗೂ ದೇ ದೆಸ್. ಎಸ್. ಆಮೇಲೆ ಇನ್ನೊಂದು ಇದು ಮಾಡಿದ್ಮೇಲೆ ಮಾಡ್ತೀನಿ ಶಿತೇಕರ ಶಿಮಸ್, ಈ 3 ಅಂತ ಹೇಳ್ತಾ ಕ್ಲಾಸ್ ಮುಗಿಸ್ತೀನಿ. ಓಕೆ, ನಾಳೆ ಸಿಗೋಣ. ಜಾವತ್ ಅಷ್ಟ.